ಉತ್ತಮರಾಗಿರಬೇಕು, ಆದರೆ ಅದನ್ನು ನಿರೂಪಿಸುವುದರಲ್ಲೇ ಆಯುಷ್ಯವನ್ನು ವ್ಯರ್ಥ ಮಾಡಬಾರದು. ಶುಭೋದಯ ಸ್ನೇಹಿತರೆ, ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾ ಇದ್ದೇನೆ. ಇದೇನಪ್ಪ ದುಡ್ಡು ತೋರಿಸ್ತಾ ಇದ್ದಾರೆ ಅಂತೀರಾ? ಇದು ನಾನು ಈ ತಿಂಗಳು ಸೇವಿಂಗನ್ನು ಪ್ರತಿ ತಿಂಗಳು 2,000 ಅಥವಾ 2,500 ಮನಿಯನ್ನು ತೆಗೆದಿಟ್ಟಿರ್ತೀನಿ. ಮನೆಯವ್ರ ಹತ್ರ ಕೊಟ್ಟದಂತ ಅದನ್ನು 2,000 ಬಿಸಿ ಮತ್ತು 500 ರೂಪಾಯಿ ಹುಂಡಿಗೆ ಹಾಕ್ತಾ ಇರ್ತೀನಿ. ಈ ರೀತಿ ನಾನು ಸೇವಿಂಗನ್ನು ಮಾಡ್ತಿದ್ದೀನಿ. ಇದನ್ನು ನೆಕ್ಸ್ಟ್ ಮತ್ತೊಂದು ಸಲ ಯಾವಾಗಲೂ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ಶ್ರಾವಣ ಬಂದ ಕೂಡಲೇ ನಮ್ಮೆಲ್ಲ ಹೆಣ್ಮಕ್ಳಿಗೆ ಒಂದು ಟೆನ್ಷನ್, ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಶ್ರಾವಣ ಅಂದ ಕೂಡಲೇ ಇನ್ನು ಶುಕ್ರಗೌರಿ ಪೂಜೆ, ಅನೇಕ 16 ಸೋಮವಾರದ ವ್ರತ, ಈ ರೀತಿ ಮನೆಯಲ್ಲಿ ಅನೇಕ ಹಬ್ಬದ ಕಾರ್ಯಕ್ರಮನೇ ಇರ್ತೈತೆ, ಹಬ್ಬದ ವಾತಾವರಣ ಇರುತ್ತೆ. ಹಾಗಾದರೆ ಹಬ್ಬಕ್ಕಿಂತ ಮುಂಚೆ ಮನೆಯನ್ನು ಸ್ವಚ್ಛ ಮಾಡಬೇಕಲ್ವಾ, ಕ್ಲೀನ್ ಮಾಡಬೇಕಲ್ಲ. ಅದೇ ರೀತಿ ಇವತ್ತು ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ. ಶನಿವಾರ ಆಗಿರೋದ್ರಿಂದ ಮಕ್ಕಳೆಲ್ಲ ಸ್ಕೂಲಿಗೆ ಬೇಗ ಹೋಗ್ತಾರೆ. ಮನೆಯವರು ಕೂಡ ಇವತ್ತು ಹಾಫ್ ಡೇ, ಅವ್ರದ್ದು ಕೆಲಸ ಜಲ್ದಿ ಇರುತ್ತೆ, ಅಂದರೆ ಡೈಲಿದ ಪ್ರಮಾಣ ಇರುತ್ತೆ. ಆದರೆ ಇವತ್ತು ಜಲ್ದಿ ಹೋಗ್ತಾರೆ. ಹಾಗಾಗಿ ಒಂದು ಸ್ವಲ್ಪ ನನಗೆ ಈ ಕೆಲಸ ಮಾಡೋಕ್ಕೆ ಜಲ್ದಿ ಟೈಮ್ ಸಿಗುತ್ತೆ. ಯಾಕಂದರೆ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡೋದಿರುತ್ತೆ. ಮಧ್ಯಾಹ್ನ ಊಟ ಎಲ್ಲ ಕೆಲಸ ಮಾಡಿದ ಕೂಡಲೇ ಆಯಿತಂದು ಮೊದಲನೇದಾಗಿ ಅಡುಗೆ ಮನೆಯನ್ನು ಇವತ್ತೆಲ್ಲ ಸ್ವಚ್ಛಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಇಲ್ಲಿ ನಮ್ಮದು ಸೆಲ್ಫ್ ಏನಿದೆಯಲ್ಲ ಅದಕ್ಕೆ ಅಟ್ಯಾಚ್ ಇದೆ, ಅದನ್ನು ತೆಗೆದು ತೊಳೆಯಕ್ಕೆ ಬರಲ್ಲ. ಹಾಗಾಗಿ ಅಲ್ಲೇ ಅದನ್ನು ಒರೆಸಿಟ್ಟು ಇವೆಲ್ಲ ಸಾಮಾನುಗಳು ನೀಟಾಗಿ ಒರೆಸಿಟ್ಟು ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಇದನ್ನ ಈ ರೀತಿ ಹಚ್ಕೋತಾ ಇದ್ದೀನಿ. ಇದು ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಮನೆಯನ್ನೇ ಕ್ಲೀನ್ ಮಾಡಿ ಕೂಡ ಯಾವ ರೀತಿ ಇತ್ತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಶ್ರಾವಣದ ಸ್ವಚ್ಛತೆ ಕಾರ್ಯಕ್ರಮನ ನಡೆಸ್ತಾ ಇದ್ದೀರಾ ಅಂತ ತಿಳ್ಕೊತೀನಿ. ಪ್ರತಿಯೊಂದು ಹೆಣ್ಮಕ್ಳು ಒಂದು ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಒಂದು ಸಣ್ಣ ಪುಟ್ಟ ಸೂಕ್ಷ್ಮ ವಿಚಾರಗಳನ್ನು ಕೂಡ ಎಲ್ಲವನ್ನು ಎತ್ತಿಟ್ಟು ನೀಟಾಗಿ ಮತ್ತು ಅದೇ ಜಾಗದಲ್ಲಿಡಬೇಕು. ಅದರಲ್ಲಿ ನನ್ನ ಮಗ ಕೂಡ ಕೆಲವೊಂದು ಸಲ ಕಾರ್ಬಾರ್ ಮಾಡಿ ಹೋಗ್ತಾ ನಡಕ್ಕೆ ಬಂದ. ಇನ್ನು ಬಕೆಟ್ದಾಗ ಎಲ್ಲ ಸೆಲ್ಫ್ಗಳನ್ನ ಒರೆಸ್ಬೇಕಂತ ಅರ್ವಿ ಹಾಕಿಟ್ರೆ ಅವ ಆ ಬಕೆಟ್ದಾಗ ಕಸ್ಬರಿಗೆ ಎತ್ತಿಡೋದ ಅಥವಾ ಅರ್ವಿ ತಂದೋಗಿಡೋದ. ಅದಕ್ಕೆ ಕೇಳಿದಾಗ ಹೊಳ್ಳಿ ನಗದಾಗ ನಾ ಎಷ್ಟೇ ಕರೆದ್ರು ಅದಕ್ಕೆ ರಿಪ್ಲೈ ಮಾಡಿದಾಗ ಗಪ್ ಹೋಗ್ಕೋತ್ಬಿಟ್ರೆ. ಇಲ್ಲಿ ಬಕೆಟ್ದಾಗ ನೋಡ್ರಿ ಸಣ್ಣ ಕಸ್ಬರಿಗೆನ ಅಥವಾ ಹಾಕಿ ನೀರನ್ನ ಹಾಕಿಟ್ಟು ಹೋಗ್ಬಿಟ್ಟ. ಇವನ್ ಕಾರ್ಬಾರ ಇವು ಮಾಡುವಂಥ ಕಿತಾಪತಿಗಳು ಇವಂತೂ ಯಾರು ಹೆಲ್ಪ್ ಮಾಡಿದ್ರು ಇವಂತೂ ಹೆಲ್ಪ್ ಮಾಡ್ಕದ. ಇದೊಂದು ನೋಡಿ ಖುಷಿ ಅನಿಸ್ತು. ಇಷ್ಟೆಲ್ಲ ಕೆಲಸದ ನಡುವೆ ಇವು ಮಾಡುವಂಥ ಕೀಟ್ಲೆ ನಗು ಎಲ್ಲನ್ನ ಸುಸ್ತನ್ನು ಮರೆಸಿಬಿಡುತ್ತೆ. ನಿಮಗೂ ಕೂಡ ನಿಮ್ಮ ಮನೆಯಲ್ಲಿದ್ದರೆ ಮಕ್ಕಳು ಅಂದರೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಮಕ್ಕಳನ್ನ ಹಿಡ್ಕೊಂಡು ಕೆಲಸ ಮಾಡೋದಂದರೆ ಒಂದು ರೀತಿ ಟಾಸ್ಕ್ ಆಗಿಬಿಟ್ಟಿದೆ. ಯಾಕಂದರೆ ಮಕ್ಕಳನ್ನ ಒಂದು ಕೆಲಸ ಮಾಡೋದಕ್ಕೆ ಇನ್ನೊಂದು ಕೆಲಸ ನಮ್ಗೆ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಅವಕ್ಕೇನು ತಿಳಿಯಲ್ಲ. ಮನೆಯ ಅವಸ್ಥೆ ಅಂತೂ ಈ ರೀತಿ ಇವತ್ತು ಹೇಳೋಕ್ಕಾಗ್ದಂತಾಗಿದೆ. ಬೆಳಗ್ಗೆ ಮುಂಜಾನೆ ಒಂದು ಸ್ವಲ್ಪ ಬಿಸಿಲಿರೋದ್ರಿಂದ ಮೊದಲೆಲ್ಲ ಹಾಸಿಗೆ ಎಲ್ಲ ಒಗೆದು ತೊಳೆದು ಹಾಕಿ ಆಮೇಲೆ ಮನೆ ಕ್ಲೀನಿಂಗನ್ನು ಹಿಡಿದು ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಈಗ ಎಲ್ಲ ಕಡೆ ಒಂದೊಂದು ಮ್ಯಾಟ್ ಹಾಕಬೇಕು. ಯಾಕಂದರೆ ಈ ಪರ್ಚಿಗಳು ನೀರು ಬಿದ್ದು ಅಂದರೆ ಕಾಲು ಜರಿತಾವು. ಎಷ್ಟೋ ಸಲ ನಾನು ಬಿದ್ದೆನು. ಹಾಗಾಗಿ ಬಿದ್ದ ಕೂಡಲೇ ಮೈ ಅಂತೂ ಪೆಟ್ಟು ಆಗತ್ತೈತಿ. ಹಾಗಾಗಿ ಆಗಬಾರ್ದಂತ ಹೇಳಿ ಮನೆಯೆಲ್ಲ ಕ್ಲೀನಾಗಿ ಈ ರೀತಿ ಒಂದು ರೀತಿ ಆಗಿದೆ. ಮನೆ ಇಷ್ಟೆಲ್ಲ ಕ್ಲೀನ್ ಮಾಡಿದ ಕೂಡಲೇ ನೋಡೋಕೆ ಒಂದು ರೀತಿ ಖುಷಿ ಅನಿಸುತ್ತೆ. ನೀವು ಕೂಡ ಶ್ರಾವಣದಲ್ಲಿ ಯಾವ್ಯಾವ ಪೂಜೆಗಳನ್ನ ಮಾಡ್ತೀರಿ ಅಥವಾ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಇದ್ದರೆ ಕಮೆಂಟ್ ಮುಖಾಂತರ ಹಾಕಿ. ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಹೊಸವಾಗಿ ನೋಡೋರು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ, ಇದೇ ರೀತಿ ನಿಮ್ಮ ಬೆಂಬಲ ಇರಲಿ. ಇವತ್ತು ಮಧ್ಯಾಹ್ನಕ್ಕೆ ಯಾಕಂದ್ರೆ ಊಟ ಅಷ್ಟೇ ಏನು ಅಡುಗೆ ಮಾಡೋದು ಇಲ್ಲಾಗಿತ್ತು. ಹಾಗಾಗಿ ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೊಂಡು ಅದನ್ನ ಉಂಡು ಒಂದು ಅರ್ಧ ತಾಸು ರೆಸ್ಟ್ ಮಾಡಿ ಇನ್ನೊಂದು ಕೆಲಸ ಬಾಕಿ ಇತ್ತು. ಯಾಕಂದರೆ 2-3 ದಿವಸದಿಂದ ಮಾಡ್ಬೇಕಂದ್ರೆ ಕೆಲಸ ಏನು ಕೈಯಾಗ ಉಡಲಾಗಿತ್ತು. ಹಾಗಾಗಿ ಇವತ್ತು ಅದನ್ನು ಫೈನಲ್ ಆಗಿ ಇವತ್ತು ಅದನ್ನು ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿ ಆ ಕೆಲಸವನ್ನು ಕೂಡ ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ರೀತಿ ಎಲ್ಲ ಸೆಟಪ್ ಮಾಡ್ಕೊಂಡೆ. ಎಷ್ಟೇ ಸೆಟಪ್ ಮಾಡಿದ್ರು ಕೂಡ ಮತ್ತು ನಾವು ಕೆಲಸ ಮಾಡುವಾಗ ಅಲ್ಲಿ ಇಲ್ಲಿ ಸಾಮಾನುಗಳನ್ನ ಎತ್ತಿಟ್ಬಿಡ್ತೇವೆ. ಹೇಗೆ ಅನಿಸ್ತು ಹೇಳ್ರಿ ವಿಡಿಯೋ? ನೀವು ಕೂಡ ಕ್ಲೀನ್ ಮಾಡ್ತಾ ಇದ್ದೀರತ್ತ ಅನ್ಕೊಂಡೇನು. ಮನೆಯೆಲ್ಲ ಕ್ಲೀನ್ ಮಾಡೋದ್ನಾಗ ಒಂಥರ ಸುಸ್ತು, ಸಾಮಾನು ತೊಗೋದ್ನಾಗ ಏನು ಅನಿಸಲ್ಲ. ಆದರೆ ಈ ಮನೆ ಕ್ಲೀನ್ ಮಾಡೋದ್ನಾಗ ಯಾಕಪ್ಪ ಇಷ್ಟು ಸಾಮಾನೆಲ್ಲ ತೊಗೊಂಡು ಯಾಕೆ ಇಷ್ಟೆಲ್ಲ ಪಾತ್ರೆ ತೊಗೊಂಡು ಅನಿಸ್ತಿರ್ತೈತಿ. ಈ ಮನೆಯೆಲ್ಲ ಕ್ಲೀನ್ ಆದ್ಕೂಡಲೇ ನಾ ಅಡುಗೆ ಮನೆ ಗ್ಯಾಸ್ ಒಲಿ ಏನಿರ್ತೈತಿ ಅದ್ರ ಮುಂದೆ ಈ ರೀತಿ ಸ್ವಸ್ತಿಕನ್ನು ತಕ್ಕೋತೇನೆ. ಯಾಕಂದರೆ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಪ್ರತಿಯೊಬ್ಬರು ಅನ್ನಪೂರ್ಣಿ ಈಶ್ವರ ಮೂರ್ತಿ ಪೂಜೆ ಅಂತೂ ಮಾಡಿರುತ್ತೇನೆ. ಆದರೂ ಕೂಡ ಈ ರೀತಿ ಸ್ವಸ್ತಿಕನ್ನು ಆಕಳ ತುಪ್ಪದಲ್ಲಿ ಕುಂಕುಮವನ್ನು ಮಿಕ್ಸ್ ಮಾಡಿ ಈ ರೀತಿ ತಕ್ಕೋತಾ ಇರ್ತೇನೆ. ಎಲ್ಲಿ ಕೂಡ ನೋಡಿದ ಮೊದಲಿನ ಕಾಲದಲ್ಲಿ ನೀವೆಲ್ಲ ನೋಡಿರಬೇಕು, ಒಲೆ ಮೇಲೆ ಈ ರೀತಿ ಸ್ವಸ್ತಿಕ ರಂಗೋಲಿಯನ್ನು ವಿಭೂತಿಯಿಂದ ತೆಗಿತಾ ಇದ್ದರು. ಹಾಗಾಗಿ ಈಗಂತೂ ನಮ್ಗೆ ಎಲ್ಲಿ ಯಾವ ರೀತಿ ಒಲೆ ಮೇಲೆ ಮಾಡೋಕ್ಕಾಗಲ್ಲ. ಹಾಗಾಗಿ ಗ್ಯಾಸ್ ಕಟ್ಟಿ ಮುಂದೆ ಈ ರೀತಿ ಮಾಡ್ಕೊಂಡಿರ್ತೀನಿ. ವಾರಕ್ಕೊಂದ್ಸಲ ಈ ಸಲ ಕ್ಲೀನ್ ಮಾಡ್ಕೊಂಡು ಇದನ್ನು ಮಾಡ್ತೀನಿ. ನೆಕ್ಸ್ಟ್ ಇವತ್ತು ಮಧ್ಯಾಹ್ನ ಫ್ರೀ ಇದ್ದಾಗ ಈ ರೀತಿ ಒಂದು ನನ್ನ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ನಾನೇ ಮಾಡ್ಕೊತಿರ್ತೀನಿ. ಹಾಗಾಗಿ ನನ್ನ ತಂಗಿಗೆ ಒಂದು ಸ್ಟಾಪ್ ಹೊಲ್ಕೊಟ್ಟಿದ್ದೆ, ಅದರಲ್ಲಿ ಇದು ಬಟ್ಟೆ ಉಳಿದಿತ್ತು. ಯಾಕೆ ವೇಸ್ಟ್ ಮಾಡಬೇಕಪ್ಪ ಅಂತಂದರೆ ನನಗೆ ಒಂದು ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ.
ಬ್ಲೌಸನ್ನು ಕಟ್ ಮಾಡಿದ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆಂದರೆ ನಮಗೂ ನಾವು ಒಂದು ಸ್ವಲ್ಪ ಏನು ಅಷ್ಟೇನು ಪರ್ಫೆಕ್ಟೇನು ಕಲ್ತಿಲ್ಲ. PUC ಮುಗಿದ ತಕ್ಷಣ ಒಂದು 2 ತಿಂಗಳು ಇದನ್ನು ಕಲ್ತಿದ್ದೆ, ಅದಷ್ಟೇ ನೆನಪು. ಆದರೆ ನನ್ನ ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ಕೋತೀನಿ. ನನ್ನ ಮ್ಯಾರೇಜ್ ಬ್ಲೌಸ್ ಆಗಲಿ ಎಲ್ಲ ಕೂಡ ನಾನು ಸ್ಟಿಚ್ ಮಾಡೀನಿ. ಇಲ್ಲಿವರೆಗೂ ನನ್ನ ಒಂದು ಬ್ಲೌಸ್ ಕೂಡ ನಾನು ಹೊರಗಡೆ ಹೊಲಿಯಕ್ಕೆ ಕೊಟ್ಟಿಲ್ಲ. ಹಾಗಾಗಿ ಅದೊಂದು ಖುಷಿ ನನಗೆ. ಈಗ ಈ ಸಲ ಕ್ಲಾಸ್ ಮಾಡಬೇಕನ್ನೋದಿದೆ, ಯಾಕಂದರೆ ನನಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಈ ಕ್ಲಾಸನ್ನು. ಹಾಗಾಗಿ ಈ ಸಲ ಕ್ಲಾಸ್ ಮಾಡಿ ಹೇಗೋ ಏನೋ ಒಂದು ಮಾಡಬೇಕನ್ನೋದಿದೆ. ನೋಡಬೇಕಿನ್ನು ಯಾವಾಗ ಕೂಡಿ ಬರುತ್ತೆ ಅಂತ. ಹಾಗಾಗಿ ಈ ಬ್ಲೌಸ್ ಸ್ಟಿಚ್ ಆದ ಕೂಡಲೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಣ ಸೇವಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತಲ್ಲ, ನಾನು ಈ ಮಂತ್ಲಿ 2,000ರಿಂದ 3,000 ನಮ್ಮ ಮನೆಯವ್ರ ಹತ್ರ ಇಸ್ಕೊತೀನಿ. ನಾನಂತೂ ಇಲ್ಲಿ ಹೊರಗಿಸ್ಕೋಗೋಲ್ಲ, ಹೇಗಿಲ್ಲ. ಅವರು ನನ್ನ ಖರ್ಚಿಗೋಸ್ಕರ ಕೊಡ್ತಿರ್ತಾರೆ. ಅದರಲ್ಲಿ 2,000 ರೂಪಾಯಿ ಇಲ್ಲಿ ನಾವು ಎಲ್ಲ ಕಾಲೋನಿಯಲ್ಲಿ ಕೂಡಿ 2,000 ರೂಪಾಯಿದು ಒಂದು ಬಿಸಿ ಹಾಕಿದ್ದೇವೆ. ಒಂದು ಬಿಸಿ ಅಂದರೆ ಒಂದು ತಿಂಗಳ 2,000 ರೂಪಾಯಿ ಕಲೆಕ್ಟ್ ಮಾಡಿ ಒಬ್ಬೊಬ್ಬರು ಅಮೌಂಟ್ ತೊಗೋದು. ಅಂದರೆ 10 ಜನ ಇದ್ದೀವಿ, 2,000 ಅಂದರೆ 20,000 ಬರುತ್ತೆ. ಹಾಗಾಗಿ 10 ಜನ ಇನ್ನೇನು ಮುಗಿಗೆ ಬಂದಿದೆ. ಅದು ಕೂಡ ಇನ್ನು ನವಂಬರ್ಗೆ ಎಂಡ್ ಆಗುತ್ತೆ. ಆಮೇಲೆ ನೋಡಬೇಕು ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲೋ ಡೌಟು. ಆದರೆ ನೀವು ಈ ರೀತಿ ಮಾಡೋದ್ರಿಂದ ಯಾವುದೋ ಒಂದು ದೊಡ್ಡ ಅಂದರೆ ಈಗ ಸ್ಕೂಲ್ ಫೀ ಆಗಲಿ ಅಥವಾ ಯಾವುದೋ ಒಂದು ಏನೋ ಬಂದರೆ ಒಂಥರ ಖುಷಿ ಅನಿಸುತ್ತೆ. ಈ ಸಲ ನನ್ನ ಮಗನ ಸ್ಕೂಲಿನ ಫೀ ಈ ಅಮೌಂಟಿಂದನೇ ಕಟ್ಟಬೇಕನ್ನೋ ಒಂದು ಪ್ಲ್ಯಾನ್ ಇದೆ. ಯಾಕಂದರೆ ಮನೆಯವ್ರು ಕೊಟ್ಟಂಥ ಹಣದಲ್ಲಿ ಉಳಿಸಿ ಕಟ್ಟೋದ್ರಿಂದ ಒಂದು ಖುಷಿ. ಅವ್ರಿಗೂ ಕೂಡ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಈ ರೀತಿ ನಾನು ಪ್ಲ್ಯಾನ್ ಮಾಡ್ತಾಯಿರ್ತೀನಿ. ನೀವು ಕೂಡ ಯಾವ ರೀತಿ ಮಾಡ್ತಾಯಿದ್ರೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಮತ್ತು ನೀವು ಕೂಡ ಯಾವ ರೀತಿ ಮನಿ ಸೇವಿಂಗ್ನ ಪ್ಲ್ಯಾನ್ ಮಾಡ್ತೀರ ಅನ್ನೋ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರು ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ.